ಸಾಗರ ತಾಲೂಕು ವೀರಶೈವ ಯುವ ವೇದಿಕೆ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಪ್ರಸಕ್ತ ಆಗಸ್ಟ್ 4ರಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಲೋಕ ಕಲ್ಯಾಣಾರ್ಥಕ ಸಾಮೂಹಿಕ ರುದ್ರಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಮಾಜ ಬಾಂಧವರು ಮತ್ತು ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎಂದು ವೀರಶೈವ ಯುವ ವೇದಿಕೆಯ ನೂತನ ಅಧ್ಯಕ್ಷ ಅನಿಲ್ ಬದರವಳ್ಳಿ ಮನವಿ ಮಾಡಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕಳೆದ 24 ವರ್ಷಗಳಿಂದ ಸಾಗರ ತಾಲೂಕಿನಾದ್ಯಂತ ವೀರಶೈವ ಯುವ ವೇದಿಕೆ ಅತ್ಯಂತ ಕ್ರಿಯಾಶೀಲವಾಗಿದ್ದು ಧಾರ್ಮಿಕ ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಿದೆ ಎಂದರು. ವೀರಶೈವ ಹಬ್ಬ ಹೆಸರಿನ ಸಂಭ್ರಮಾಚರಣೆಯ ಮೂಲಕ ಸಮಾಜದಲ್ಲಿ ಸ್ನೇಹ ಸಮ್ಮಿಲನದ ಮೂಲಕ ಶಾಂತಿ ಸೌಹಾರ್ದ ವಾತಾವರಣ ನಿರ್ಮಿಸುವ ಮೂಲಕ ಕಾರ್ಯಕ್ರಮ ಪರಿಣಾಮಕಾರಿಯಾಗುತ್ತಿದೆ ಎಂದರು. ಧಾರ್ಮಿಕ ಶೈಕ್ಷಣಿಕ ಕಾರ್ಯಗಳಿಂದ ಸಮಾಜದ ಸಾಮಾಜಿಕ ವಿಕಾಸಕ್ಕೆ ಪೂರಕ ಕಾರ್ಯಗಳಿಂದ ಮನೆ ಮಾತಾಗಿರುವ ವೀರಶೈವ ಯುವ ವೇದಿಕೆ ಸಾಗರ ತಾಲೂಕಿನ ವೀರಶೈವ ಸಮುದಾಯದ ಪ್ರತಿಯೊಂದು ಮನೆಗೂ ಬಡವ ಬಲ್ಲಿದ ಎಂದು ಭೇದ ಭಾವ ಮಾಡದೆ ಸಾಮೂಹಿಕವಾಗಿ ಪ್ರತಿ ವರ್ಷ ದಿನದರ್ಶಿಕೆ ವಿತರಿಸುವ ಮೂಲಕ ಸಮಾಜದ ಎಲ್ಲಾ ಕುಟುಂಬಗಳಿಗೂ ಸಾಗರದ ವೀರಶೈವ ಯುವ ವೇದಿಕೆ ಹೃದಯಸ್ಪರ್ಶಿಯಾಗಿದೆ ಎಂದರು. ಹಿಂದಿನ ತಂಡದೊಂದಿಗೆ ಈಗಿನ ಅಧ್ಯಕ್ಷರು ಅವರ ತಂಡ ಸೇರಿ ನಡೆಸ್ಕೊಂಡು ಹೋಗ್ತೀವಿ. ಯಾವುದೇ ವಿಚಾರವನ್ನು ಸಮಾಜ ಗೊಂದಲಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂತ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಹೊಸ ತಂಡ ಆಗಿದೆ. ಹೊಸ ತಂಡದವರು ಬೇರೆ ಬೇರೆ ಊರುಗಳಿಗೆ ಹೋಗಿ ಅವರ ಮನೆಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ. ನೂತನವಾಗಿ ನಾವು ಆಯ್ಕೆ ಆಗಿದ್ದೀವಿ ಅನ್ನುವಂಥ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿ ಸಮಾಜ ಬಾಂಧವರಲ್ಲಿ ಗೊಂದಲ ಸೃಷ್ಟಿಯಾಯಿತು. ಅವರೆಲ್ಲರೂ ಕೂಡ ನಮ್ಮ ಹಳಬರಿಗೆಲ್ಲ ಫೋನ್ ಮಾಡಿದ್ರು, ಈ ರೀತಿ ಆಗ್ತಾ ಇದೆಯಲ್ಲ, ಹಿಂಗೆ ಬರ್ತಾ ಇದಾರಲ್ಲ, ಏನು ಇಂಥದ್ದು ಅಂತೇಳಿ. ಇಲ್ಲ, ಸ್ವಲ್ಪ ಗೊಂದಲ ಇದೆ, ಅದನ್ನ ಕೂರಿಸಿ ನಿಮ್ಮ ಸಮ್ಮುಖದಲ್ಲೇ ಆಮೇಲೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಮಠಾಧೀಶರನ್ನು ಕೂರಿಸಿ ಅದನ್ನ ಸರಿಪಡಿಸೋಣ ಅಂತ ಹೇಳಿ ಅವರೆಲ್ಲರಿಗೂ. ಸುದ್ದಿಗೋಷ್ಠಿಯಲ್ಲಿ ಗುರು ಕಾಗೋಡು, ಶಶಿಧರ ಸಾತಾಳು, ಭದ್ರೇಶ್ ಬಾಳಗೋಡು, ದಿನೇಶ್ ಆಲಳ್ಳಿ, ಕುಮಾರ್ ಬಸ್ ಏಜೆಂಟ್, ಕಿರಣ್ ಕಸವೆ, ವೀರೇಂದ್ರ ಮುಂಬಾಳು, ಅಮೃತ್ ಗೌಡ, ಹರ್ಷ ಬೈದೂರು, ಪ್ರವೀಣ್ ಹೈತೂರು, ಮಹೇಶ್, ಪ್ರವೀಣ್ ಬಾಳಗೋಡು, ಲೋಹಿತ್, ವೀರೇಂದ್ರ, ಅಭಿ ಮೊದಲಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.